ಸೊ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್. ಇವಾಗ ಕೊಡೈಕೆನಾಲ್ ಜಸ್ಟ್ ಬಂದ್ವಿ. ಅಲ್ಲೆಲ್ಲ ನಾನು ಬಸ್ ಸ್ಟೇಷನ್ ಇಳಿದೀನಿ, ಆವಾಗ ನೆನಪಾಯ್ತೈತೆ ನಾನು ವೀಡಿಯೋನೇ ತೆಗ್ದಿಲ್ವಲ್ಲ ನಾನು ಅಂತ. ಸೊ ಇಲ್ಲಿ ಒಂದು ಟ್ಯಾಕ್ಸಿಲಿ ಇಲ್ಲಿಂದ ಪೋಲೂರ್ಗೆ ಹೋಗ್ತಾಯಿದ್ದೀವಿ, ಪೋಲೂರ್ಗೆ. ಸೊ ಇಲ್ಲಿ ಮೋಹಿತ್ ಇದ್ದಾನೆ, ಫಸ್ಟ್ ಟೈಮ್ ವ್ಲಾಗಲ್ಲಿ ಕಾಣಿಸ್ಕೊತಾ ಇರೋದು. ಮತ್ತು ನಿಖಿಲ್ನ ನೋಡಿರ್ತೀರ. ಮತ್ತು ಇಲ್ಲಿ ನನ್ನ ಫ್ರೆಂಡು ಪೃಥ್ವಿ ಇದ್ದಾರೆ, ಪೃಥ್ವಿ ಮೊಬೈಲಲ್ಲಿ ಏನೋ ನೋಡ್ತವ್ರೆ. ಇವಾಗ ಮತ್ತೆ ಇನ್ನೊಬ್ಬರನ್ನ ಪಿಕಪ್ ಮಾಡಿ ಇಲ್ಲಿ ಇದು ಮಾಡೋಕ್ಕೆ ಬಂದರು. ಆದರೆ ನೀವು ಏನಾದ್ರು ಕೊಡೈಕೆನಾಲ್ಗೆ ಬರ್ತಿದ್ದೀನಿ ಅಂದರೆ ಹಿಂಗೆ ಹೇಳ್ತಾರೆ ಅಂದ್ಕೊಳ್ಳಿ, ಏನಪ್ಪ ಬಸ್ ಸಿಗಲ್ಲ, ಟ್ರಾವೆಲ್ ಹತ್ಕೊಬಿಡಿ ಅಂತ. ಆದರೆ ನಮ್ಗೆ ಸಿಕ್ಕಿದ್ದು ಒಳ್ಳೆ ಡೀಲೇ, ಬಟ್ ಬಸ್ ಸಿಗುತ್ತೆ, ಕಾಯ್ದುಬಿಟ್ಟು ಬಸ್ಸಲ್ಲೇ ಹತ್ಕೊಳ್ಳಿ. ಸುಮ್ಮನೆ ಈ ಥರ ಹತ್ಕೊಬಿಟ್ರೆ ಇವಾಗ ಒಳ್ಳೆ ಸ್ಕ್ಯಾಮ್ ನಡೆಸ್ತಾರೆ, ಹಂಗೆ ಒಳ್ಳೆ ಮಾರ್ಕೆಟಿಂಗು. ಸೊ ಇದೊಂದು ತಪ್ಪಾಗೋಯ್ತು, ಬಟ್ ಇಟ್ಸ್ ಓಕೆ, ಈ ಥರ ಎಲ್ಲ ಆಗಬೇಕು, ಎಕ್ಸ್ಪೀರಿಯೆನ್ಸ್ ಆಗಬೇಕು. நிலவின் ஒளி பாயும் நேரம் உன் நினைவில் வாடுதே என் நெஞ்சம். காலங்கள் கடந்தாலும் காதல் வாழுமே, விண்ணோக்கி பாடும் இந்த பூங்காற்றை என் சேதி சொல்வாயோ, என் சேதி சொல். 1 ಅವರಲ್ಲಿ ನಡ್ಕೋಯ್ತು ಅಂದ್ಬಿಟ್ಟು 2 ಅವರಿಂದ ಸುತ್ತಾಡ್ತಾನೆ ಇದೆ. ಇನ್ನು ಎಷ್ಟು ಕಿಲೋಮೀಟರ್ ಐತೆ? 30 ಕಿಲೋಮೀಟರ್ ಅಂತ 30 ಇಂಚ್ 29. ನಾವು ನೆನೆ ರಾತ್ರಿನೂ ಇರಪ್ಪ ಡಿನ್ನರ್ ತಿಂದಿಲ್ಲ. ನಾವು 4 ಜನ ಯಾರು ತಿಂದಿಲ್ಲ. ಇವಾಗ ಅವ್ರಿಗೆ ಹೇಳಿದೀವಿ ಬ್ರೇಕ್ಫಾಸ್ಟ್ ನಿಲ್ಸಕ್ಕೆ ಅಂತ. ಕೂಕಲ್ ವಿಲೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ನಿಲ್ಲಿಸಿದಾಗ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ನಿಖಿಲ್ ಹೊಟ್ಟೆ ಹಸ್ಬಿಟ್ಟೈತಂತೆ. ಇನ್ನು 1 hour 12 minutes. 1 hour 1 hour 12 minutes. ನಾವು ಪಕ್ಕ ಭಾನುವಾರ ಹೋಗೋದೇ ಬೆಸ್ಟ್. ರಿಟರ್ನ್ ಟಿಕೆಟ್ ಬುಕ್ ಮಾಡಿಲ್ಲ. ರಿಟರ್ನ್ ಟಿಕೆಟೇ ಬುಕ್ ಮಾಡಿಲ್ಲ ನಾವಿನ್ನು. ಈ ಸಕ್ಕದಾಗೈತೆ ಫ್ರೇಮ್ ಇದು. ಸೊ ಫೈನಲಿ ಬಂದ್ವಿ. ಅವನು ಕಾರ್ ಅವನು ಯಪ್ಪ ಎಂಥ ಡ್ರೈವರ್ ಅಂದರೆ ಸಕ್ಕ ಡ್ರೈವರ್ ಅಂಗಡಿ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. ಇವಾಗ ನಾವು ಎಲ್ಲಿ ಹೋಗ್ಬೇಕು? ಅಲ್ಲ, ಅಲ್ಲೇ ಬ್ರೇಕ್ಫಾಸ್ಟ್ ಇದೆ. ಅಪ್ಪ ಹಿಂಗೆ ನಡ್ಕೊ ಹೋಗೋದ. ಸೊ ಇವಾಗ ಟ್ರೆಕ್ಕಿಂಗ್ ಮಾಡಬೇಕು ಅನಿಸುತ್ತೆ. ಪೃಥ್ವಿ, ಹೇಗಿತ್ತು ಟ್ರಾವೆಲಿಂಗು? ನೈಸಾ? ಬೈಕ್ ಹತ್ತಾ ಇರ್ತಾನೆ ಪೃಥ್ವಿ ಮನಸ್ಸಲ್ಲಿ. ಇಲ್ಲಿ ನಾವು ಹೋಗ್ತಿರೋ ರೆಸಾರ್ಟ್ ಓನರ್ ಬಂದ್ಬಿಟ್ಟು ಹೆಸರು ಹಶೀಶ್ ಗೌಡ ಅಂತ. ಮೋಸ್ಟ್ಲಿ ಕರ್ನಾಟಕದವರೇ ಓನರು. ಸೊ ನೋಡೋಣ ನಮ್ಮ ಕನ್ನಡಿಗರಾಗಿರ್ತಾರೆ ಅವರು ಅಂತ. ಯಾಕಂದರೆ ಗೌಡ ಅಂತ ಬೇರೆ ಯಾರು ಹೆಸರು ಇಟ್ಕೊಳ್ಳಲ್ಲ ತಾನೆ ಅಲ್ಲ? ಹಾಂ, ಅವನು ಮಿಲ್ಟ್ರಿಲಿ 1 ವರ್ಷ ಸರ್ವಿಸ್ ಮಾಡಿದ್ದಾನೆ, ವಾಲಂಟಿಯರ್ ರಿಟೈರ್ಮೆಂಟ್. ಹೆಂಗಿತ್ತು ಅಲ್ಲೆಲ್ಲ? ಹಿಂಗೆ ನಡ್ಕೊ ಹೋಗ್ತಾ ಇದ್ದೀವಿ. ಇಲ್ಲಿ ಜಾರು ಬಿದ್ದುಬಿಟ್ರೆ ಒಂಥರ ಕ್ರೇಜಿ ಜಾರುತ್ತೇವಿ. ಅದು ನಾನು ಶೂ ಬಂದ್ಬಿಟ್ಟು 4 ವರ್ಷದ ಹಳೆ ಕಾನ್ವರ್ಸು. ಸೊ ಅದು ಕೆಳಗಡೆ ಎಲ್ಲ ಸ್ಕಿಡ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಗೂಟ ಇಟ್ಕೊಂಡು ನಡಿಲ್ಲ ಅಂದರೆ ಐಸ್ ಆಫ್ ನೇಚರ್ಗೆ ಸ್ವಾಗತ, ಸುಸ್ವಾಗತ. ಏನಪ್ಪ ಬರ್ಬೇಡ ಹಂಗ ನಮ್ಮ ಜೊತೆ. ಓಹೋ ತುಂಬ ಡೇಂಜರಸ್ ಆಗಿ ಇಳಿಬೇಕು ಇಲ್ಲಿ. ಸಾರಿ, ತುಂಬ ಸೇಫಾಗಿ ಇಳಿಬೇಕು. ಕನ್ನಡ ನಡಿಗರು ಎಲ್ಲ ಇಳಿಸ್ತಾರೆ, ಇಳಿಯೋದ. ನೀನು ಬರೀ ಡೌಟ್ ನಿನಗೆ. ಎಲ್ಲಿ ಮತ್ತೆ ಕಾರ್ ಗಾಯ ಮಾಡೋದಾ? ಹಾಂ, ಸಿಕ್ತಲ್ಲ ನೋಡಿ ಗೈಸ್, ಮೇಲಿಂದ ವ್ಯೂ ಸಕ್ಕತ್ತಾಗಿದೆ. ಏನೋ ಮಾಡ್ತಿರ್ತಾರಪ್ಪ, ಸಕ್ಕತ್ತಾಗಿದೆ ನೋಡಿ. ಇದು ಹೆಂಗೈತೆ ರೋಡು? ಹಾಂ, ಇವಾಗ ಇಲ್ಲಿ ನೋಡಿ ವ್ಯೂ ಸಕ್ಕತ್ತಾಗಿದೆ. ಈ ಸಕ್ಕತ್ತಾಗಿರೋದಕ್ಕೆ ನಮ್ಮ ಬಾಯ್ಸ್ ಎಲ್ಲ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಳ್ತಿದ್ರು. ಹೇಳಿ, ಪ್ರಸನ್ನ ವದನ ಸೌಭಾಗ್ಯದ ಭಾಗ್ಯದ ಅಂತ.
ಚೆನ್ನಾಗಿದೆ. ಅಲ್ಲಿ ನೋಡಿ ಅದೇ ಹೋಮ್ ಸ್ಟೇ, ಒಳ್ಳೆ ಲೆಗ್ ವರ್ಕೌಟ್. ಆದರೂ ಇದು ನೋಡಿ ಸೀನ್ ಹೆಂಗೈತೆ ಅಂದರೆ ಇದು ಕ್ರೇಜಿ, ಒಳ್ಳೆ ವ್ಯೂ. ಫೈನಲಿ ರೂಮಿಗೆ ಬಂದಾಯಿತು. ರೂಮಿಗೆ ಬಂದು ಒಳ್ಳೆ ವೈಬು. ಈ ಕಡೆ ನೋಡಿ ರೂಮ್ ಒಳಗಡೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನಮ್ಮ ಒಂದು ಕ್ಯೂಟ್ ಬಾಯ್ ಇದ್ದಾನೆ ಇಲ್ಲಿ, ಜಸ್ಟ್ ಕ್ಯೂಟ್ ಬಾಯ್, ಕ್ಯೂಟ್ ಆಗಿದ್ದಾನಲ್ಲ ಅಂತ. ಪ್ರತಿ ಬ್ಯಾಗಿಡು ಹಾಂ ಲೂಸ್ ಟ್ರೈಪಾಡ್ ಐತೆ ಕಣ, ನೋಡಿ ಟ್ರೈಪಾಡ್ ಇದೆ. ಹಿಂಗಾಗಿದೆ. ಹೆಂಗೆ ಅನ್ನಿಸ್ತೈತೆ ಮೋಹಿತ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಬೆಡ್ಡೆ ಒಂದು ವೈಪ್. ಹಾಂ ಥ್ಯಾಂಕ್ಸ್ ಟು ಮೇಲ್ಗಡೆ ನೋಡಿ, ಥ್ಯಾಂಕ್ಸ್ ಟು ಹುಲಿ ಚರ್ಮದ ಇದು. ಥ್ಯಾಂಕ್ಸ್ ಟು ಥ್ಯಾಂಕ್ಸ್ ಟು ಆತ್ಮ ಥ್ಯಾಂಕ್ಸ್ ಟು. ಬಟ್ ತೋರಿಸಿದ ಬೇರೆ ಅಷ್ಟೇ. ನನಗೆ ಅವ್ರು ಏನು ತೋರಿಸ್ತಾರೆ ಅದು ನಾನು ನಿಮ್ಗೆ ತೋರಿಸ್ತೀನಿ. ಏನು ಚೆನ್ನಾಗಿಲ್ವ ನಿನಗೆ? ಅಲ್ಲ ಆ್ಯಕ್ಚುಲಿ ಇದು ನೋಡಿ ಎಲ್ಲ ನಾವು ಬರ್ತೀವಿ ಅಂತ ಉಂಟು ಹುಲಿದ್ ಮಾಡಿಸ್ಬಿಟ್ಟವ್ರೆ. ಫುಲ್ ಪ್ರೊಟೆಕ್ಷನ್. ಲವ್ ಹುಲಿದೆಲ್ಲ ಕಣ, ಚಿರತೆತ್ ಕಣ ಅದು. ಲವ್ ಚೀತಾ ಅದು, ಸಾರಿ ಎರಡೂ ಮಿಕ್ಸ್ ಕಣ. ಇಲ್ಲ ಹುಲಿ ಹಂಗ ಆ ಥರ ಡಾಟ್ ಬರುತ್ತೆ. ಚೀತಾ ಸರಿ ಆಯ್ತು. ಸೊ ಅಲ್ಲ ಇವ್ನು ಸರಿ ಆಯಿತು ಅನ್ನೋದು ಏನೋ ಬೇಕು ಒಂದು ಒಪ್ಕೋತಾ ಇದ್ದೀನಿ ಅಂತಲ್ಲ, ನಿಜ ನೋಡೋದು ಚಿರತೆ ಡಾಟ್ ಕಾಣೋದು. ಚಿರತೆನ ಅಲ್ಲ, ಅದು ಲೆಪರ್ಡ್, ಅದು ಚೀತಾನ ಅಲ್ಲ, ಲೆಪರ್ಡ್ ಅದು. ನೀನು ಅರಣ್ಯ ಇಲಾಖೆ. ಸೊ ಇಲ್ಲೇ ಬೆಡ್ ಮೇಲೆ ಮಲ್ಕೊಳ್ಳೋದು. ಪಕ್ಕ ಯಾರು ಪೈನ್ ಟ್ರೀಯಿಂದ ತಗೊಂಡಿರೋದು, ನೆನ್ನೆ ತಾನೇ ತರಿಸಿದ್ದಾರೆ ನಮಗೆ ಅಂತ. ಮತ್ತು ಇಲ್ಲಿ ನೋಡಿ ಸಖತ್ತಾಗಿದೆ. ಇಲ್ಲಿಂದ ವ್ಯೂ ನೋಡಿದ್ರೆ ಈ ಥರ ಇರುತ್ತೆ. ಜಸ್ಟ್ ಕುಡಿದ್ಬಿಟ್ಟಿಟ್ಟವ್ರೆ. ಕ್ರೇಜಿ ಆ ಥರ ಏನಿಲ್ಲ, ಇದೆಲ್ಲ ಶೋಕೇಸ್ ಪೀಸ್. ಇದೊಂಥರ ಪಾಪ ಮಂಕ್ ಆಗ್ಬಿಟ್ಟೈತೆ. ಮಂಕಾಗಿಲ್ಲ ಇವ್ರು ನೋಡಿ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ರು ಉಪ್ಪಿಟ್ಟು. ಮತ್ತು ಇನ್ನೊಂದು ಏನಂದರೆ ಇದು ರೆಸಾರ್ಟ್ ಬಂದ್ಬಿಟ್ಟು ಕನ್ನಡದವ್ರೆ, ಓನರ್ ಕನ್ನಡದವ್ರೆ ಅನಿಸುತ್ತೆ. ಸೊ ಖುಷಿ ವಿಚಾರ. ಇವ್ರು ಇನ್ನೊಬ್ರು ಇಲ್ಲಿ ಕನ್ನಡದವ್ರು ಸಿಕ್ಕಿದ್ರು, ಇವರು ಕನ್ನಡದವರೇ. ಸೊ ಮುಂದೇನೇನಾಗುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ತಿಂದಾಯಿತು. ಈ ವಿವಲ್ಲಿ ಕೂತ್ಕೊಂಡು ತಿಂತಾ ಇದ್ದೀವಿ. ಹೆಂಗಿದೆ ನಿಖಿಲ್? ಸೂಪರ್. ಹೆಂಗಿದೆ ಮೋಹಿತ್? ಹಂಗಂದ್ರೆ ಹಸ್ತಿರ್ಬೇಕಾದ್ರೆ ಉಪ್ಪಿಟ್ಟು ತಿಂದ್ರು ಬಿರಿಯಾನಿ ಸೊ ಇವಾಗ ಫಾಲ್ಸ್ ಹತ್ರ ಬಂದಿದ್ದೀವಿ. ಸಖತ್ತಾಗಿದೆ ಒಂಥರ. ಹೆಂಗೆ ಅಂದರೆ ಪ್ರೈವೇಟ್ ಫಾಲ್ಸ್ ಥರ. ಮತ್ತು ಅಲ್ಲೊಂದು ಪಕ್ಷಿ ಸೌಂಡ್ ಆಗ್ತಾ ಇದೆ ಅಂದ್ಕೊಳ್ಳಿ. ಸೌಂಡ್ ಒಳ್ಳೆ ಯಾವುದೋ ಮಾಯಾಕಾರ ಆ ಥರ ಪಕ್ಷಿ ಥರ ಸೌಂಡು. ಕರೆಕ್ಟಾಗಿ ಪಕ್ಷಿ ಕಾಣಿಸ್ತೈತೆ. ಅಲ್ಲಿ ಕಾಣಿಸ್ತೀವಿ. ಎಲ್ಲಿ ಕುತ್ಕೊಂಡಿದೆ ನೋಡಿ, ಎಲ್ಲಿ ಅಲ್ಲಿ ಅದೇ ಅನ್ಸುತ್ತೆ ನಮಗೆ. ಅಲ್ಲ ನೀನು ಕಾಣಿಸ್ತಿದ್ಯಾ ನಿಖಿಲ್? ಪಕ್ಷಿ ಕಾಣಿಸ್ತಿಲ್ವಾ? ಒಳ್ಳೆ ಕುತ್ಕೊಂಡಿದ್ಯಲ್ಲ. ಎಲ್ಲಿ ಒಂದು ಮರ ಇದೆಯಲ್ಲ ಹಾಂ ಮೇಲ್ ಬ್ಲ್ಯಾಕ್ ನಾವಿರುವಂತಹ ಜಾಗ ಅದೇ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ಇಲ್ಲಿ ನಾಳೆ ಬೆಳಗ್ಗೆ ವರ್ಕೌಟ್ ಮಾಡೋಕ್ಕಿದೆ. ಸೊ ನಾಳೆ ವರ್ಕೌಟ್ ಮಾಡಬೇಕು ಟ್ರೈಸಿಪ್ಗೆ. ಇವನೇನೋ ಮಾಡ್ತವನು ಇಲ್ಲಿ. ಇವಾಗ ಮಧ್ಯಾಹ್ನ 3 ಗಂಟೆ. ಇವಾಗ ಊಟ ಮಾಡ್ತಾಯಿದ್ದೀವಿ. ನೋಡಿ ನಮ್ಮ ಊಟ ಈ ಥರ ಲೊಕೇಶನ್ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ಯಾವ ಊಟ ಆದ್ರೇನು ಸಖತ್ ಅನ್ಕಡೆ ಸಖತ್. ಇವಾಗ ಸಮಯ ಬಂದ್ಬಿಟ್ಟು ಸಂಜೆ 5:30. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಬಿಟ್ಟಿದ್ದೆ, ಮಲ್ಕೊಬಿಟ್ಟಿದ್ದೆ. ಸೊ ಸಂಜೆ ಹೆವಿ ಚಳಿ ಇದೆ, ಅದಕ್ಕೆ ಜಾಕೆಟೆಲ್ಲ ಹಾಕೊಬಿಟ್ಟಿದ್ದೀನಿ. ನೋಡಿ ವ್ಯೂ. ಇವಾಗ ಹಳ್ಳಿ ಕಡೆ ಹೋಗೋಣ ಅಂತ. ಇಲ್ಲೊಂದು ಹಳ್ಳಿ ಇದೆ, ಹಳ್ಳಿ ಹತ್ರ ಹೋಗ್ಬಿಟ್ಟು ನೋಡ್ಕೊಬರೋಣ ಅಂತ. ಇವಾಗ ಹಂಗೆ ಪೋಲೂರು ಊರೊಳಗೆ ಹೋಗ್ತಾಯಿದ್ದೋ. ಇಲ್ಲಿ ನಮ್ಮ ಇಬ್ಬರು ಸ್ನೇಹಿತರು ಸಿಕ್ಕಿದ್ರು. ನಾ ಪೇರಣ್ಣ உங்களோட பேர்? என் பேர் சேகர். அண்ணா உங்களோட பேர்? ஜனகர். ஜனகர். போலூருக்கு வந்திருக்கிறோம். நீங்கள் எத்தனை வருஷமாக இங்கே இருக்கீங்க? பூரிவான ஊர். பூரிவான நல்ல ஒரு குளிர் வெதரு. எப்போ இங்கே இப்படி தான் இருக்குமா? இப்படி இருக்காங்க. இந்த வந்து இந்த கிலோமீட்டர் மாறி மாறி சேஞ்ச் மழை வந்தால் மிஸ்டாக இருக்கும், மழை வெயிலன்னா வெயிலாக இருக்கும். ಇವರು ಬಂದ್ಬಿಟ್ಟು ಕೊಡಗಲ್ಲಿ ಕೆಲಸ ಮಾಡ್ತಿದ್ರಂತೆ. ಇವರು ಚೆನ್ನೈಯಲ್ಲಿ ವೇಲೆ ಪಾಕ್ರೆ, ಸರ್ವಣ ಸ್ಟೋರಲ್ಲೆಲ್ಲ ಕೆಲಸ ಮಾಡೋರೆ.
ಸೊ ಇವಾಗ ಈ ಬ್ಯೂಟಿಫುಲ್ ಊರು ಪೋಲೂರಲ್ಲಿದ್ದಾರೆ, ಹೋಗ್ತಾ ಇದ್ದೀವಿ. ಹಳ್ಳಿ ಒಳಗೆ ಹೋಗ್ಬಿಟ್ಟು ಅಲ್ಲಿ ಮೊಟ್ಟೆ ಗಿಟ್ಟೆ ತಗೊಬರೋದ ಅಂತ ಅದಾಗಿದೆ. ಇಲ್ಲಿ ನಾಸ್ಟಾಲ್ಜಿಯಾ, ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತವ್ರೆ, ನಾವು ಮೊಟ್ಟೆ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಹಳ್ಳಿ ಒಳಗಡೆ ಬಂದಿದ್ವು. ಇಲ್ಲಿ ಹಳ್ಳಿ ಒಳಗಡೆ ಬಂದಾಗ ಇಲ್ಲಿ ಕಾಮಾಕ್ಷಿ ಅಮ್ಮನ ದೇವಸ್ಥಾನ ಹೋಗ್ಬಿಟ್ಟು ನಾವು ದರ್ಶನ ಮಾಡ್ಕೊ ಬಂದ್ವಿ. ಶೂ ಎಲ್ಲ ಹಾಕ್ಬಿಟ್ಟಿದ್ದು ಮತ್ತೆ ಹೋಗೋಕ್ಕಾಗಲ್ಲ, ಅದು ಆವಾಗಲೇ ಮಾಡಿದಾಗ ಫೋನ್ ತೆಗೆದಿರಲಿಲ್ಲ ನಾನು, ಯಾಕಂದರೆ ಫುಲ್ ಭಕ್ತಿ. ಸೊ ಇವತ್ತು ಆಷಾಢ ಇದಲ್ವ, ಅದಕ್ಕೆ ಸ್ಪೆಷಲ್ ಪೂಜೆ ಇತ್ತು. ತಮಿಳಲ್ಲಿ ಅದನ್ನ ಆಡಿ ಮಾಸ ಅಂತ ಕರೀತಾರೆ. ಸೊ ಅಲ್ಲಿ ದೇವ್ರನ್ನೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ನೋಡಿ, ಇವರು ಇಲ್ಲಿ ಬ್ರೋ ಬಂದ್ಬಿಟ್ಟು ವಿಡಿಯೋ ತೋರಿಸ್ತಾಯಿದ್ರು. ಅವ್ರ ಊರಲ್ಲೆಲ್ಲ ಈ ವಿಡಿಯೋ ಆಗುತ್ತೆ, ಇದೆಲ್ಲ ಆಗುತ್ತಂತೆ ಕರೀತಾಯಿದ್ರು. இந்த மாதிரி ಹಾಂ தெரியுதுங்களா உங்களுக்கு? இந்த பாருங்க, இந்த பாருங்க. ஓ, அந்த அந்த சைடுல இருந்து ஒரு டீம் வரும், இந்த சைடுல ஒரு டீம் வரும். அவங்களுக்கு அந்த காலத்துல வந்து ஓல்டு டைம்ல வந்து அது வாரெல்லாம் நடிச்சது. அவங்க அந்த ஏரியாவில் வந்து இங்கே வந்துருப்பாங்க, இங்கே வந்து அப்புறம் மறுபடியும் இது பண்ணுவாங்க. இந்த மாதிரி சின்ன சின்ன விஷயமெல்லாம் நடத்துவாங்க இங்கே. இதெல்லாம் எப்போ நடக்கும்? இது வந்து 6 இப்போ 6 வருஷத்துக்கு ஒரு தடவை சொல்லியிருக்காங்க. முடிஞ்சிருச்சு, நீ நெக்ஸ்ட் 6 வருஷத்துக்கு போகிறோம். ஓ, இன்னும் ஒரு 2032 32ல சம்திங் வரும். கண்டிப்பாக ஆசிஸ் ப்ரோ சொல்லுவோம், நீங்கள் வாங்க சரிங்களா? ஆசிஸ் ப்ரோ தான் இங்கே ட்ரோன் விட்டு வைப்பாங்க. ಓಕೆ, ட்ரோன் இந்த மாதிரிலாம் விட்டுட்டு இருப்பாங்க. ಬರೋದು 6 ವರ್ಷ ಆದಮೇಲೆ ನೋಡೋಣ ಗೈಸ್. 6 ವರ್ಷ ಆದಮೇಲೆ ಮತ್ತೆ ಬರ್ತೀವ ಅಂತ. ಇವನು ಬರೋಲ್ಲ ಬಿಡಿ, ಇವನು ಇವರು இவரு ப்ரோ ப்ரோ உங்களோட பேர் சொல்லுங்கள் ப்ரோ எங்கள் ಸಬ್ಸ್ಕ್ರೈಬರ್ಸ್ಗೆ. ಆದರೆ ಚೆನ್ನಾಗಿ ಮಾತಾಡಿದ್ವಿ, ಒಂದು 1 ಅವರ್ ಮಾತಾಡಿದ್ದೀವಲ್ಲ ನಿಂತ್ಕೊಂಡು, ಚೆನ್ನಾಗಿತ್ತು ಒಂಥರ. ಇವರು ಏನೇನೋ ತೋರಿಸ್ತಾಯಿದ್ರು. ಇವಾಗ வரல, இது மட்டும் போட்டா வந்துமா? நான் உங்களுக்கு ட்ரை பண்ணி உங்களை காண்டாக்ட் பண்ணுறேன். ಕಾಂಟ್ಯಾಕ್ಟ್ ನಂಬರ್ ಕೊಡು. ಇವಾಗ ಇಲ್ಲಿ ಹೋಯ್ತಾ ಇದ್ದೀವಿ. ಕತ್ಲೆ ಫುಲ್ಲು ನಿಮಗೆ ಕಾಣುತ್ತೆ, ಯಾಕಂದರೆ ನಾನು ಫ್ಲ್ಯಾಶ್ ಲೈಟ್ ಐತೆ, ಆದರೆ ಫುಲ್ ಕತ್ಲೆ ಅನ್ಕೊಳ್ಳಿ, ಸೈಕು. ಇದೇ ಲೈಟ್ ಪೊಲ್ಯೂಷನ್ ಇಲ್ಲ ಅಂದರೆ ಹಿಂಗೆ ಕಾಣೋದು. ಸೊ ಹೆಂಗಿತ್ತು ಮೋಹಿತ್ ಎಕ್ಸ್ಪೀರಿಯನ್ಸ್ ಹಳ್ಳಿಯವ್ರ ಜೊತೆ ಎಲ್ಲ ಮಾತಾಡಿ? ಹೆಚ್ಚು ಕಡಿಮೆ 1 ಅವರ್ ಮಾತಾಡಿದ್ವಿ. ಅವ್ರು ಹೇಳಿದ್ರು ಅವ್ರ ಕಲ್ಚರ್ ಮತ್ತು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ 6 ವರ್ಷಕ್ಕೊಂದ್ಸಲ. ಅದ್ರ ಬಗ್ಗೆ ಮಾತಾಡ್ತಾರೆ ಮತ್ತು ವಿಡಿಯೋ ತೋರಿಸಿದ್ರು, ಡಿಫ್ರೆಂಟ್ ಆಗಿತ್ತು. ಆ ಮ್ಯಾನು ಒಂಥರ ಒಳ್ಳೆ ಫ್ರೆಂಡ್ಲಿ ಮ್ಯಾನ್, ಫ್ರೆಂಡ್ಲಿ ಮ್ಯಾನ್, ತುಂಬ ಫ್ರೆಂಡ್ಲಿ ಮ್ಯಾನ್. ಈ ಥರ ಇರಬೇಕು ಜನಗಳು ಒಂದೊಂದು ಊರಲ್ಲಿ. ನನಗೆ ಯಾವುದೋ ತಮಿಳು ಮೂವಿ ಕ್ಯಾರೆಕ್ಟರ್ ನೋಡ್ದಂಗೆ ಆಯ್ತಾಯಿತು. ನಿಂಗೆ ಹೆಂಗೆ ಅನ್ನಿಸ್ತು? ಮೊಲ 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 ಇಲ್ಲಿ ಆದ್ರೂ ಒಂದೇ ಶೇಕ್ ಆಗಿತ್ತು ಅನ್ಕೋ. ಊರು ಸ್ಟ್ರೀಟ್ ಲೈಟ್ಸೇ ಇಲ್ಲ ಅಂತ ನೋಡಲ್ಲಿ, ಫುಲ್ ಪಿಚ್ ಡಾರ್ಕು. ಇಲ್ಲಿ ನಕ್ಷತ್ರಗಳು ಕಾಣುತ್ತಾ? ಮೋಡ ಆಗಿದೆ, ನಕ್ಷತ್ರ ಮೋಡ ಆಗಿದೆ ಅಂತ. ರಿಮೋಟ್ ಏರಿಯಾ ಇದೆ ಪೂರ. ಸೊ ಇವಾಗ ಊಟ ಮುಗಿಸಿ ಮೇಲೆ ಹೋಗ್ತಾ ಇದ್ದೀವಿ. ಫುಲ್ ಕತ್ಲೇಲಿ ಹೋಗ್ತಾ ಇದ್ದೀವಿ, ಲೈಟೆಲ್ಲ ಬಿಡ್ಕೊಂಡು. ಅದಕ್ಕೆ ನಾನೇನಂತ ಸೊಲ್ಯೂಷನ್ ಕೊಟ್ಟೆ ಅಂದರೆ, ಕೊಡಿಲಿ ಒಂದು ಹಿಡ್ಕೊ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಸ್ಟೀಪ್ ಆಗಿದೆ ಇದು, ಏಯ್ ಅಷ್ಟೊಂದೇ ಹೆವಿ ಡೇಂಜರಸ್ ಅಲ್ಲ. ನಾನು 2 ಸೈಡ್ ಸ್ಲಿಪ್ ಆಗ್ತಿದೆ ಅನ್ಕೋ, ಸೀರಿಯಸ್ ಆಗಿ. ಗೇಟ್ ಇಲ್ಲ ಅಂದಿದ್ರೆ ನಂದೇನಿಲ್ಲ ಗೈಸ್, ಅದು ಸ್ಲಿಪ್ ಆದ ಸ್ಟಾರ್ಟಿಂಗ್ ಜಾಸ್ತಿ ಸ್ಲಿಪ್ ಆಗಿದೆ. ಊಟ ಮುಗಿಸಿದಾಗ ಎನರ್ಜಿ ಇದೆ, ಅದಕ್ಕೆ ಬೇಗ ಬೇಗ ಹೋಗ್ಬಿಡ್ಬೇಕು. ಆದ್ರೆ ಹೋಗೋಷ್ಟೊಳಗೆ ಉಸಿರು ಮೈ ಮೇಲೆ ಬಂದು, ಅದು ಲಾಸ್ಟ್ ಒಂದು ಐತೆ ಅದೇ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಕೊಡೈಕೆನಾಲ್ ಡೇ 2. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನೋಡಿ, ಅಲ್ಲಿ ಸಖತ್ ಸನ್ರೈಸು, ಒಳ್ಳೆ ವ್ಯೂವು, ಪಕ್ಷಿಗಳು ಕೂಗ್ತಾ ಇರೋ ಸದ್ದು ಅಂತ ಸಖತ್ತು. ಸೊ ಹಂಗೆ ನಾನು ಕ್ಯಾಮ್ರಾ ಜೊತೆ ಬಂದು 2-3 ಫೋಟೋ ವೀಡಿಯೋಸ್ ಎಲ್ಲ ಹಿಡ್ಕೋತಾ ಇದ್ದೆ. ಆದರೆ ಅಮೇಝಿಂಗ್ ಫೀಲಿಂಗ್. ಇಲ್ಲಿರೋರು ಎದ್ದೇಳೋರ್ದೆಲ್ಲ ಇವತ್ತು ನಾನು 6 ಗಂಟೆಗೆ ಎದ್ದಿದ್ದೀನಿ, ಬಟ್ ಐ ಹ್ಯಾವ್ ನೋ ರಿಗ್ರೆಟ್ಸ್ ಗೆಟಿಂಗ್ ಅಪ್ ಅಟ್ 6. ನಾನು ಚಳಿ ಇತ್ತು, ಮಲ್ಕೊ ಅನ್ನಿಸ್ತಾಯಿತ್ತು, ಬಟ್ ಈ ಬ್ಯೂಟಿ ಇದೆಯಲ್ಲ ಒಂಥರ ಸಖತ್ ಅಂದ್ಕೊಳ್ಳಿ. ಸೊ ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಮಲಗಿದ್ದಾರೆ ಇನ್ನು. ಸೊ ನಾನು ಸ್ವಲ್ಪ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಬನ್ನಿ. ಇದೊಂದು ಹಳ್ಳಿ ನಾವಿರೋದು. ಏನು ಊರ ಹೆಸರು? ಪೋಲೂರು.
ನಮ್ಮದು ಪೋಲೂರು, ಆ ಕಡೆ ಕಾಂಚನ್ ಅಂತೇನೋ ಇದೆ, ಈ ಕಡೆ ಬೇರೆ, ಆ ಕಡೆ ಪೂಂಬರೈ ಎಲ್ಲ ಇಲ್ಲೇ ಸುತ್ತಮುತ್ತ ಹಳ್ಳಿಗಳು. ಸೊ ಇವತ್ತು 1:15ಗೆ ಟ್ರೈನ್ ಬಸ್ಸಿದೆ ಇಲ್ಲಿಂದನೇ ಬಸ್ ಹತ್ಕೊಂಡು ಕೊಡೈಕೆನಾಲ್ಗೆ ಹೋಗಬೇಕು. 6:15ಗೆ 6:45ಗೆ ಕೊಡೈಕೆನಾಲಿಂದ ಬ್ಯಾಂಗ್ಳೂರಿಗೆ ಬಸ್ಸಿದೆ. ಆಮೇಲೆ ಅಲ್ಲಿಂದ ವಾಪಸ್ ಮೈಸೂರು. ಸೊ ಅಲ್ಲಿ ತನಕ ಹೋಗ್ಬಿಟ್ಟು ಊಟ ಮಾಡಿ ಎಲ್ಲ ಇದು ಮಾಡಬೇಕು. ಅದು ಸಖತ್ತಾಗಿದೆ. ಇವಾಗ ನಾನು ಫಾಲ್ಸ್ ಕಡೆ ಹೋಗ್ತಾಯಿದ್ದೀನಿ. ಅವರಿಬ್ಬರು ಬರಲ್ಲ ಅಂದರು, ಆದರೆ ಹೋಗಬೇಕು. ಫಾಲ್ಸ್ ಸಖತ್ತಾಗಿದೆ, ನಡ್ಕೊಂಡು ಹೋಗಬೇಕು, ಚಂದ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಒಂಥರ ಮುಂದೆ ಜಾಗ ಹಿಂಗೆ ಹೋಗ್ಬೇಕಾ, ಹೋಗಿ ನೋಡೋಣ. ಆದರೂ ಹಾವಿಗೆ ಬಿದ್ದುಬಿಡೋದಪ್ಪ. ಇಲ್ಲೇ ಅನಿಸುತ್ತೆ. ಹೋಗೋಣ, ಕ್ಯಾಮ್ರಾ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಹೋಗಲಿ ಅಂದರೆ ಮತ್ತೆ ಹಿಂಗೆ ವಿಡಿಯೋ ಸಿಗ್ತೀನಿ ಅಷ್ಟೆ. ಗೈಸ್ ಹಂಗಲ್ಲ ಹೋಗೋದು, ಬೇರೆ ಕಡೆ ಎಲ್ಲೋ, ಅಲ್ಲಿ ಜಾಗನೇ ಇಲ್ಲ ಹೋಗೋಕ್ಕೆ. ಬೇರೆ ಕಡೆ ಹೆಂಗೋ ಹೋಗೋದು, ಹೆಂಗೆ ಹಂಗೇನಾ? ನೋಡಿ ಅಲ್ಲಿದೆ ಫಾಲ್ಸು, ಇನ್ನೆಲ್ಲೂ ದಾರಿ ಇಲ್ವಲ್ಲ. ಇವಾಗ ಇಲ್ಲಿಗೆ ಬಂದಿದ್ದೀನಿ ನೋಡಿ, ಒಳ್ಳೆ ಪ್ಲೇಸು. ನಂಗೆ ಭಯ ಇತ್ತು, ಅದೇನು ಮಧ್ಯದಲ್ಲಿ ಸಂಧಿಯಿಂದ ಬರ್ಬೋದು ಜಾಗ ಇದೆ. ಸೊ ಬಂದೆ ಫೈನಲಿ, ಒಂಥರ ಖುಷಿ. ಇದೇ ಥರ ನಿಮ್ಗೆ ಏನಾದ್ರು ಮುಂದೆ ಆರ್ಟ್ಶಿಪ್ ಇದ್ದರೆ ಅದು ಆಗಲ್ಲ ಅಂತ ಅನಿಸುತ್ತೆ, ಧೈರ್ಯ ಮಾಡಿ ಮುನ್ನೋಗ್ಬಿಟ್ರೆ ಗೊತ್ತಾಯ್ತದೆ ಅಂದ್ಕೊಳ್ಳಿ. ಚೆನ್ನಾಗಿದೆ. ನಾನು ಅರ್ನ್ ಮಾಡಿ ನನ್ನ ಲೈವ್ಲಿಹುಡ್ ಮುಖಾಂತರ ಈ ಒಂದು ಜಾಗಕ್ಕೆ ಬಂದಿರೋದು. ಆ್ಯಂಡ್ ಇಟ್ ಫೀಲ್ಸ್ ಡ್ಯಾಮ್ ಗುಡ್ ಗೈಸ್. ಐ ವಿಲ್ ಟೆಲ್ ಯು ವಾಟ್ ಫೀಲ್ಸ್ ಡ್ಯಾಮ್ ಗುಡ್. ಒಂದಾಗಿ ಅಷ್ಟೇ, ಈ ನೇಚರ್ ಜೊತೆ ಒಂದಾಗಿ ನಿಮ್ಮ ಥಿಂಕಿಂಗು ನಿಮ್ಮೆಲ್ಲ ಚೇಂಜ್ ಮಾಡುತ್ತೆ ಅಷ್ಟೇ. ಆ 4 ಗೋಡೆಗಳ ಮಧ್ಯೆ ಇದ್ದು ನನಗಂತೂ ಹೆಂಗಾಗೋಗಿತ್ತಂದರೆ ಸೈಗಾಗೋಗಿತ್ತು. ಅದಕ್ಕೆ ನಾನು ಒಂದು ಬರ್ತ್ಡೇಯಿಂದ ಮುಂಚೆ ಬೇಡ, ವಾಪಸ್ ನಮ್ಮ ಮನೆಗೆ ಹೋಗೋಣ, ನೇಚರ್ಗಿಂತ ದೊಡ್ಡ ಟೀಚರ್ ಯಾರೂ ಇಲ್ಲ ಅಂತ ಅನಿಸಿ. ಜಸ್ಟ್ ಅಮೇಝಿಂಗ್, ಬ್ಯೂಟಿಫುಲ್, ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್, ಗ್ರೇಟ್ಫುಲ್ ಫಾರ್ ಯು ಗೈಸ್, ಆ್ಯಂಡ್ ಹೋಪ್ ಯು ಸಪೋರ್ಟ್ ಮೀ ಇನ್ ದಿಸ್ ಜರ್ನಿ. ನಾನೊಂಥರ ವಿಯರ್ಡ್ ಗೈ ಆಯಿತಾ, ಹೆಂಗಂದರೆ ಮತ್ತು ನಿಮಗೆ ಚಿಕ್ಕವನಾದರೂ ಅಂತೇಳಿ ಏನಾದರೂ ಅಂದ್ಕೊಳ್ಳಿ, ಬಟ್ ಐ ಫೈಂಡ್ ಹ್ಯಾಪಿನೆಸ್ ಇನ್ ಲಿಟಲ್ ಮೂಮೆಂಟ್ಸ್. ಸೊ ಫಾರ್ ಮೀ ದಟ್ಸ್ ಎನಫ್. ಸೊ ಇವಾಗ ಲೆಟ್ಸ್ ಗೋ ಬ್ಯಾಕ್ ಟು ಮೈ ರಿಚುವಲ್. ಜಸ್ಟ್ ಕ್ರೇಜಿ ಆಗಿದೆ ಮಾತ್ರ. ಇವಾಗ ಯಾರೊಬ್ಬರು ಸಿಕ್ಕಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಹೋದ್ರು, ತಾತ ಇಲ್ಲೇ ಇರೋದಂತೆ, ಬನ್ನಿ ನಮ್ಮ ಮನೆಗೂ ಅಂತಂತಾಯಿದ್ರು. ಆದರೆ ಕೂತ್ಕೊಂಡು ನಿಂಗೆ ಅನಿಸುತ್ತೆ ಅಂದ್ಕೊಳ್ಳಿ, ನಾವು ಚೌಕಟ್ಟು ಹಾಕೋಬಿಡ್ತೇವೆ ನಮ್ಮ ಮೈಂಡ್ನ. ನಾನು ಹಾಕೋಬಿಟ್ಟಿದ್ದೆ, ಎಲ್ಲರಿಗೂ ಹೇಳೋದಲ್ಲ, ನಾನೇ ಹಾಕೋಬಿಟ್ಟಿದ್ದೆ ಚೌಕಟ್ಟು. ಆಚೆ ಬರೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ, ಮತ್ತೆ ಅದೇ ಚೌಕಟ್ಟು ಹಾಕೋತಾಯಿದ್ದೀನಿ. ಅಲ್ಲ, ದಿಸ್ ಯೂನಿವರ್ಸ್ ಇಸ್ ಅಬೆಂಡೆನ್ಸ್. ಯು ಕ್ಯಾನ್ ನನಗೆ ಕೇಳಿ ನಗು ಆಯಿತಾ. ನೀವು ಏನಪ್ಪ ಇದಾಗಿರಬೇಕು, ಏನಪ್ಪ ಆಪ್ಟಿಮಿಸ್ಟಿಕ್ ಆಗಿರಬೇಕು. ನನಗೆ ಹೆಂಗೆ ಅಂದರೆ ಅಲ್ಲಿ ನೋಡ್ತಾಯಿದ್ದೀನಿ, ನೋಡ್ತಾ ನನಗೆ ಯು ಕ್ಯಾನ್ ಬಿಕಮ್ ಎ ಮಿಲಿಯನೇರ್. ಕ್ರೇಜಿ. ಹಿಂಗೆ ಕೂತ್ಕೊಂಡೆಲ್ಲ ಮಿಲಿಯನೇರ್ ಆಗಲ್ಲ, ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡೋ ಜೊತೆ ಈ ಥರ ಪವಿತ್ರ ನೇಚರ್ ಜೊತೆ ಒಂದಾಗಿ ನಂದು ಐಡಿಯಾ ಇರೋದು ಹಂಗೆ. ಮೇಲೆ ಈ ಥರ ನೇಚರ್ ಜೊತೆ ಒಳ್ಳೆ ನೀರು ಗಾಳಿ ಎಲ್ಲ ಜೊತೆ ಇರೋ ಕಡೆ ಒಂದು ಜಾಗ ಸಿಕ್ಬಿಟ್ರೆ ನೆಮ್ಮದಿ. ನಾನು ನಗ್ತಾಯಿದ್ದೀನಿ ಒಂದು ಕಡೆ, ಮೇಲೆ ನೋಡ್ತಾಯಿದ್ದೆ, ಆಕಾಶ ನೋಡ್ತಾಯಿದ್ದೆ. ನೋಡ್ತಾ ಗುಡ್ ಥಿಂಗ್ಸ್ ಗೋನ ಹ್ಯಾಪನ್ ಟು ಯು, ಯುವರ್ ಗೋನ ಬಿಕಮ್ ಎ ಮಿಲಿಯನೇರ್ ಅಂತ ಇದ್ರಿ. ಕ್ರೇಜಿ. ಮಿಲಿಯನೇರ್ ಯಾರೂ ಹಾಕಾಗಲ್ಲ ಅಷ್ಟು ಬೇಗ. ಬೇಡ ಬರಲಿ, ದುಡ್ಡು ಬಂದರೆ ಬೇಡ ಅನ್ನೋಕ್ಕಾಯ್ತದೆ. ಬಟ್ ಎಂಜಾಯಿಂಗ್ ದ ಮೂಮೆಂಟ್, ಅದು ನಿಮಗೆ ಶೇರ್ ಮಾಡಬೇಕು ಅನ್ನಿಸ್ತದೆ. ಕ್ರೇಜಿ. ಇನ್ನೂ ನಗ್ತಾಯಿದ್ದೀನಿ ನಂಗೆ ಕ್ರೇಜಿಲಿ. ಕ್ರೇಜಿ ಅಂದ್ಕೊಳ್ಳಿ, ನಿಮಗೆ ಗೊತ್ತಾಯ್ತಾಯ್ತಲ್ವ ಅಲ್ಲಿ. ಯಪ್ಪ ಕ್ರೇಜಿಯಾಗಿದೆ ಇಲ್ಲೆಲ್ಲ, ಒಂಥರ ಜಸ್ಟ್ ಅಮೇಝಿಂಗ್, ಬ್ಯೂಟಿಫುಲ್. ಹಂಗಂದ್ರೆ ಅವ್ರೇನು ಬೇಜಾರಾಗಂತಲ್ಲ ಪಾಪ, ಅವ್ರ ವೇವ್ಲೆಂತೆ ಬೇರೆ, ನಾನು ಸ್ವಲ್ಪ ವೇವ್ಲೆಂತ್ ಬೇರೆ. ಸೊ ಆಮೇಲೆ ಒಬ್ಬನೇ ಬರೋಣ ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಅಯ್ಯೋ ಕ್ರೇಜಿ. ಯುವರ್ ಗೋನ ಬಿಕಮ್ ಎ ಮಿಲಿಯನೇರ್.
ಫಕ್ ದಿಸ್ ಬ್ರೋ. ಸಕ್ಕತ್ತಾಗಿದೆ. ನೇಚರೊಳಗೆ ಒಂದಾಗ್ಬಿಟ್ಟು ಜಸ್ಟ್ ಅಮೇಝಿಂಗ್ ಫೀಲಿಂಗ್ ಗೈಸ್. ಹಂಗಂದರೆ ನಮ್ಮ ಹತ್ರ ಸುಮಾರು ಬೇರೆ ಬೇರೆ ಥರ ಏನೇನೋ ಪ್ರಾಬ್ಲಮ್ಸ್ಗಳು, ನಮ್ಮ ಈಗೋಗಳು ಆ ಥರ ಏನಾದರೂ ಇರುತ್ತೆ. ಬಟ್ ಈ ಪ್ರಕೃತಿ ಒಳಗೆ ಬಂದು ನೀವು ಸರೆಂಡರ್ ಆದಾಗ ಯು ನೋ ದಟ್ ಯು ಆರ್ ನಾಟ್ ಅಲೋನ್. ಪ್ರಕೃತಿ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಸೊ ನಾನು ಆವಾಗಿಂದ ಹೇಳೋದಷ್ಟೇ, ಪ್ರಕೃತಿ ಜೊತೆಗೆ ಟೈಮ್ನ ಸ್ಪೆಂಡ್ ಮಾಡಿ. ಏನು ಮದುವೆ ಒಂದು ದಿನ ವೀಡಿಯೋಗೆ ಹೋಗಿದ್ಯಾ ನೀನು ಹಂಗೆ ಹಿಂಗೆ ಅಂತ. ಬಟ್ ನನಗೆ ಎಷ್ಟು ಆಗುತ್ತೋ ನಾನು ಅದಷ್ಟು ಇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಾನು ನೇಚರಾಗಿರೋಕ್ಕಷ್ಟು. ಮತ್ತು ಹಿಂಗೆ ನೋಡ್ತಾ ಇದೆ, ಆಕಾಶ ನೋಡ್ತಾ ಇದೆ. ಹಿಂಗೆ ಆಕಾಶ ನೋಡ್ತಾ ಇರ್ಬೇಕಾದ್ರೆ ಮಾಮೂಲಿ ಆಲೋಚನೆಗಳು ಬರುತ್ತಲ್ಲ. ಅಂದ್ಬಿಟ್ಟು ಮೈಚರ್ ಅರ್ತ್ ನಿನ್ನ ಹತ್ರ ಎಷ್ಟು ನಾಲೆಜ್ ಇರುತ್ತೆ ಅಲ್ವಾ, ನೇಚರಲ್ಲಿ ಯೂನಿವರ್ಸಲ್ಲಿ ಎಷ್ಟು ನಾಲೆಜ್ ಇರುತ್ತೆ, ಎಷ್ಟು ವರ್ಷ ನಾಲೆಜು, ಯಾರ್ಯಾರ ಬಿಟ್ಟೋಗಿರೋಂಥ ನಾಲೆಜೆಲ್ಲ ಇರುತ್ತೆ ನೇಚರಲ್ಲಿ. ಅದೆಲ್ಲ ನಂಗೆ ಕೊಟ್ಬಿಡು ಅಂತ ಕೇಳ್ತೀನಿ. ನನಗೆ ಕೊಟ್ಬಿಡು ಅನ್ನೋಕ್ಕೇನೋ ಕೊಟ್ಬಿಡುತ್ತಾ ಅಂತ. ಕೊಡಲಿ, ನಂಗೆ ನಾಲೆಜ್ ಬೇಕು, ನನಗೆ ನಾಲೆಜ್ ಕೊಡಮ್ಮ ತಾಯಿ ದೇವಿ ಪ್ಲೀಸ್ ನಾಲೆಜ್ ಕೊಡು ಅಂತ. ಆದರೂ ಸಕ್ಕತ್ತಾಗಿದೆ ನನ್ನ ಕಡೆ, ಕ್ರೇಜಿ. ಜಸ್ಟ್ ಈ ಸೌಂಡು ನಿಮಗೆ ಕೇಳಿಸ್ತಾ ಇರ್ಬೋದಲ್ಲ. ನಾನು ಸ್ಪೀಕರಾಗಿ ಸಾಂಗ್ ಹಾಕಿದ್ದೆ, ಆಮೇಲೆ ಸಾಂಗು ಬೇಡ ಅಂದ್ಬಿಟ್ಟು ಅವರೆಲ್ಲ ಹೊಂಟೋಗೋರೆ ಬೇರೆ ಕಡೆ. ಸೊ ನಾನಿಲ್ಲಿ ಬಂದೆ ಬೆಟ್ಟದ ಹತ್ರ, ಅವ್ರ ಹತ್ರ ಮಾತಾಡ್ತಾಯಿದ್ದೆ. ಚೆನ್ನಾಗಿದೆ ಜಾಗ. ಹಾಗೆ ಇನ್ನೊಂದೇನೆಂದರೆ, ನೀವು ನೇಚರ್ ಜೊತೆ ಏನಾದರೂ ಇಷ್ಟ ಆಗಿಬಿಟ್ರೆ ನಿಮಗೆ ಇದೇ ಪ್ಲೇಸ್ ಬೇಕು ಇದೇ ಪ್ಲೇಸ್ ಬೇಕಂತೇನಿಲ್ಲ, ಎಲ್ಲ ಇಷ್ಟ ಆಯ್ತದೆ. ದೇರ್ ಇಸ್ ಅಬೆಂಡೆನ್ಸ್ ಆಫ್ ನೇಚರ್. ಹುಡುಕ್ಬೇಕಷ್ಟೆ, ಹುಡುಕಿದ್ರೆ ಒಳ್ಳೊಳ್ಳೆ ಪ್ಲೇಸ್ಗಳು ಸಿಗ್ತವೆ. ಇನ್ನೂ ಇದಕ್ಕಿಂತ ಸಕ್ಕತ್ತಾಗಿರೋ ಪ್ಲೇಸ್ಗಳೆಲ್ಲ ಇರವೆ. ನೆಕ್ಸ್ಟ್ ಪ್ಲ್ಯಾನ್ ಮಾಡಿ ನೀಟಾಗಿ ಹುಡುಕಿ ಬರಬೇಕು. ಬಂದರೆ ಕ್ರೇಜಿ. ಇವಾಗ ಸಮಯ ಆಗ್ಬಿಟ್ಟೈತೆ, ಇವನಿಗೆ ರೂಮ್ ಖಾಲಿ ಮಾಡ್ಬೇಕು ಬೇಗ. ಇವರಿಬ್ಬರೆಲ್ಲ ಹೊಂಟೋಗ್ಬಿಟ್ಟು ಅವ್ರು ಹುಡ್ಕೋದೆ. ಇವಾಗ ಬಂದವ್ರು ಆವಾಗಲೇ ಬೇರೆ ಹುಡುಗರು ಬಂದವ್ರೆ. ಇವ್ರನ್ನ ಕೊಟ್ಟು ಬೇಗ ರೂಮ್ ವೆಕೇಟ್ ಮಾಡಬೇಕು. ಇವ್ರು ಕಾಣಿಸ್ತಾನೇ ಇಲ್ಲ, ಸುಮ್ಮನೆ ಹೊಂಟೋಗ್ಬಿಡ್ರಿ ಎಲ್ಲ. ಎಲ್ಲಿ ಹೋದರು ಇವರೆಲ್ಲಿ ಸಿಗ್ತಾಯಿಲ್ಲ. ಸೊ ಬ್ಯಾಗ್ನಲ್ಲೇ ಆಚೆ ಮಡಗ್ಬಿಡ್ಬೇಕು. ನಂಗೆ ಇದೇ ಆಗಲ್ಲ ಅಂದ್ಕೊಳ್ಳಿ, ಬಂದ್ಬಿಟ್ರೆ ಹಂಗಾಗಿ ನಂದು ತಪ್ಪೈತೆ. ನಾನು ಹೊಂಟೋಗ್ಬಿಟ್ಟಿದ್ದೆ ಎಲ್ಲೋ ಎಂಜಾಯ್ ಮಾಡೋದ ಅಂತ. ಎಂಜಾಯ್ ಮಾಡೋದ ಅಂತ ಲೀವ್ ಮಾಡ್ತಾಯಿದ್ದೀನಿ, ದಟ್ ಈಸ್ ಎಂಜಾಯ್ಮೆಂಟ್, ಹೌದಲ್ವಾ? ಹಾಂ, ಹೊಂಟೋಗಿದ್ದೆ ಎಲ್ಲೋ ಎಲ್ಲ ಕಾಣೆ ಆಗ್ಬಿಟ್ಟವ್ರೆ. ಸೊ ಇವಾಗ ಅಲ್ಪ ಜನ ಬಂದವ್ರೆ. ಹೋಗ್ಬಿಟ್ಟು ನಾನೇ ಎಲ್ಲ ಬ್ಯಾಗೆಲ್ಲ ಆಚೆ ಎತ್ತು ಮಾಡೋಕ್ಕೆ ಹೋಗ್ಬೇಕು ತಿಂಡಿ ತಿನ್ನೋಕ್ಕೆ. ಯೂಟ್ಯೂಬಲ್ಲಿ ಬೇರೆಯವ್ರ ಮ್ಯೂಸಿಕ್ ಹಾಕಿ ಹೆಂಗೆ ಹಾಕ್ತೀಯ ನೀನು? ಎಡಿಟಿಂಗಲ್ಲಿ ಮ್ಯೂಸಿಕ್ ಮ್ಯೂಟ್ ಮಾಡಿದ್ರೆ ನಾನು ವಾಯ್ಸ್ ಹೋಗಲ್ವಾ? ಸೊ ಬ್ಲಾಗಿಂಗ್ ಅಷ್ಟು ಈಸಿ ಅಲ್ಲಪ್ಪ. ನಿಮ್ಮ ಸುತ್ತಮುತ್ತ ಇರೋದು ನೋಡ್ಕೊಂಡು ಇದೆಲ್ಲ ಹೆಂಗೈತೆ, ಸಾಂಗ್ ಐತೆ ಎಲ್ಲ ಲೋ ಮಾಡ್ಕೊಂಡು ಏನೇನೋ ಮಾಡಬೇಕು. ನಾವು ಆದಷ್ಟು ನೀವು ಈಸಿಯಾಗಿ ಹೇಳೋದು ಅನ್ಕೋ ಎಡಿಟಿಂಗಲ್ಲಿ ಮಾಡ್ಕೋ ಅಂತ. ನಾವು ಆದಷ್ಟು ನಾವು ಶೂಟ್ ಮಾಡಬೇಕಾದ್ರೆ ಎಡಿಟಿಂಗು ಇಲ್ಲೇ ಮಾಡ್ಬಿಟ್ಟಿರ್ತೀವಿ, ಯಾಕಂದರೆ ಜಾಸ್ತಿ ಕೆಲಸ ಇರೋಲ್ಲ. ಜಸ್ಟ್ ಆ ಕ್ಲಿಪ್ನ ಹಾಕ್ಬಿಟ್ಟು ಇದು ಮಾಡೋದಷ್ಟೇ. ಸೊ ಇವಾಗ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೋಯ್ತು ಹೋಯ್ತವನೆ, ಅವನಿಗೆ ಇಲ್ಲಿಂದ ವೀಡಿಯೋ ತೆಗಿಬೇಕು ಅಂತ ಹೇಳಿ, ಚೆನ್ನಾಗಿರುತ್ತೆ ಇಲ್ಲಿ ವೀಡಿಯೋ ತೆಗಿಬೇಕು ಅಂತ. ಸೊ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡ್ತಾ ಇಡ್ಲಿ ವಡೆ ವೆದರಲ್ಲಿ ತಿಂತಾರೆ. ಇವತ್ತು ಸ್ವಲ್ಪ ಬಿಸಿಲು, ಯಾಕೆ ನೆನ್ನೆ ಚೆನ್ನಾಗಿತ್ತು. ಇವತ್ತು ಸ್ವಲ್ಪ ಬಿಸಿಲು. ಅದು ಮಳೆ ಬೀಳೋ ಟೈಮ್, ಇವಾಗ ಮಳೆ ಬೀಳ್ತಾ ಇಲ್ಲ. ತಿಂದ್ಕೊಂಡು 1:30ಕ್ಕೆ ಬಸ್ಸಿದೆ ಅಂತ ವಾಪಸ್ ಕೊಡೈಕೆನಾಲ್ಗೆ ಹೋಗಿ ಅಲ್ಲಿಂದ ಬೆಂಗಳೂರಿಂದ ನಾನು ಕೊಡ್ತೀನಿ. ಇವರಿಬ್ಬರು ಮೈಸೂರಿಗೆ, ನಾವಿಬ್ಬರು ಬ್ಯಾಂಗ್ಳೂರು. ಸೊ ಇಲ್ಲಿ ಇವಾಗ ಆರ್ಚರಿ ಎಲ್ಲ ಆಡ್ತಾ ಇದ್ವಿ. ಹೆಂಗೆ ಅನ್ನಿಸ್ತು ನಿಖಿಲ್ ಆಡಿ? ಆರ್ಚರಿ ಆಡಿಸಿ ಇಲ್ಲಿ ಇಬ್ಬರು ಆಡ್ತಾಯಿದ್ರು. ಸೊ ಇಲ್ಲಿಗೆ ಬಂದ್ಬಿಟ್ಟು
ಮಾಡಿದೆ. ಹೆಂಗೆ ಇಷ್ಟ ಆಯ್ತಾ? ನನಗಂತೂ ಹೆವಿ ಕ್ರೇಜ್ ಇದ್ರ ಮೇಲೆ. ಹೌದಾ? ಶೂಟಿಂಗು ಆರ್ಚರಿ. ಹಾಂ, ಪೊಲೀಸ್ ಅಕಾಡೆಮಿಗೆ ಸೇರ್ಕೊಬಿಡು. ಇಲ್ಲ, ಅದು ಕಳ್ಳರು ಮಾಡೋ ಕೆಲಸ ಪೊಲೀಸ್. ಏನಾ ಈ ಥರ ಹೇಳ್ತಿಲ್ಲ ನಮ್ಮ Faded light on the curb, the sidewalk glowed in gold. We were static inside, a story yet untold, and it felt like forever then. Felt like forever then. ಸೊ ಇವಾಗ ಸಮಯ 12:30. ಇವಾಗ ಇಲ್ಲಿಂದ ವೆಕೆಟ್ ಮಾಡ್ತಾಯಿದ್ದೀವಿ. ವೆಕೆಟ್ ಮಾಡಿ ಬೆಟ್ಟ ಹತ್ತಿರ್ತಿ ಉಸಿರಾಡಿ ಮಾತಾಡೋಕ್ಕೆ ಆಯ್ತಾ ಇಲ್ಲ, ಆದರೂ ವೆಕೆಟ್ ಮಾಡ್ತಾಯಿದ್ವಿ. ವೆಕೆಟ್ ಮಾಡಿ ಇನ್ನು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸು ಕಾಯಬೇಕು. 1:15 ಬಸ್ ಇರೋದು, ಸ್ವಲ್ಪ ಬೇಗ ಹೋಗೋದ ಅಂತ. ಯಾಕಂದ್ರೆ ಗೊತ್ತಿಲ್ವಲ್ಲ, ಪ್ರಿಕಾಷನ್ ಇಸ್ ದ ಬೆಟರ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಹೋಗೋಣ. ಪ್ರಿಕಾಷನ್ ಅಲ್ಲಿ ನಮ್ಮದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಡಿಕಾಕ್ಷನ್ ಅಲ್ಲ, ಪ್ರಿಕಾಷನ್ ಅಂತಲೇ ಹೇಳಿದ್ದೆ ನಾನು. ಪ್ರಿವೆನ್ಷನ್ ಅದು ಕರೆಕ್ಟ್. ಯಾಕಂದರೆ ನೀನು ಡಿಸೀಸ್ ಬರೋಕ್ಕಿಂತ ಪ್ರಿವೆನ್ಷನ್ ಮಾಡಿದ್ರೆ ಕ್ಯೂರ್ಗಿಂತ ಬೆಟರ್ ಅಂತ. ಸೊ ಅಲ್ಲಿ ನಮ್ಮ ಲಗೇಜ್ ಇದೆ, ಲಗೇಜ್ ಬಿಟ್ಟು ಸಿಗೋಣ. ಸೊ ಇವಾಗ ಇಲ್ಲಿ ಕಾಯ್ತಾ ಇದ್ದೀವಿ, ಅಲ್ಲಿ ಬಸ್ ಬರುತ್ತಂತೆ, ಕಾಯ್ತಾ ಇದ್ದೀವಿ, ಇಲ್ಲಿ ಕೂತಿದ್ದೀವಿ. ಸೆನ್ಸರ್ ಹಾಕ್ಬೇಕಲ್ಲಿ.